ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರುಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ರಜೆ ಇದ್ದಾಗ ಬೆಂಗಳೂರಲ್ಲಿ ತಳ್ಳೋ ಗಾಡಿ ಬರುತ್ತೆ. ಇದರಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ಇವರು ಪರಿಚಯ ಇರೋರೇ ಬಂದಿದ್ರು. ನಾನು ಯಾವಾಗಲೂ ಸೊಪ್ಪು ತಿನ್ನೋದು ತುಂಬ ಇಷ್ಟ, ಸಬ್ಬಸಿಗೆ ಮತ್ತು ಮೆಂತ್ಯ. ಹಾಗೆ ಕೇಳಿದೆ, ಅವರು ಯಾವ ಸೊಪ್ಪು ಇಲ್ಲ, ಇದೊಂದು ಕಟ್ಟಿದೆ ತೊಗೊಂಡೋಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಅಂತ ಹೇಳಿಕೊಟ್ರು. ಅದು ಯಾವ ಸೊಪ್ಪು ಅಂತ ಹೇಳಿದ್ರೆ ನುಗ್ಗೆ ಸೊಪ್ಪು. ನಾನು ಯಾವತ್ತೂ ಮಾಡಿರಲಿಲ್ಲ. ನುಗ್ಗೆ ಸೊಪ್ಪು ತಿಂದು ಚೆನ್ನಾಗಿರುತ್ತೆ ಮಾಡಿಕೊಂಡು ಅಂತ ಹೇಳಿದ್ರು. ಅದಾದಮೇಲೆ ಶುರುವಾಯಿತು ಹುಡುಕಾಟ, ಹೇಗೆ ಮಾಡೋದು ಅಂತ ಹೇಳಿ. ಹಾಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ನುಗ್ಗೆ ಸೊಪ್ಪನ್ನ ಮಾಡಬೇಕು ಅಂತ ಹೇಳಿ. ಮನೇಲಾದರೆ ಅಮ್ಮ ಮಾಡ್ತಿದ್ರು, ನಮಗೆ ಗೊತ್ತಿಲ್ಲ. ಹಾಗೆ ಹೆಸರು ಕಾಳು ಮತ್ತು ತೊಗರಿಬೇಳೆ ಸ್ವಲ್ಪ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು, ಅಂದರೆ ಯೂಟ್ಯೂಬಲ್ಲಿ ನೋಡಿ ಮಾಡಿರೋದು ನುಗ್ಗೆ ಸೊಪ್ಪನ್ನ. ಹಾಗೆ ಒಳ್ಳೇದು ಕೂಡ, ಅದ್ರ ಬಗ್ಗೆ ಎಲ್ಲ ಗೊತ್ತು, ಬಟ್ ನಾನು ಮಾಡಿರಲಿಲ್ಲ. ಮೆಂತ್ಯ ಸೊಪ್ಪು ಸಬ್ಬಸಿಗೆ ಯಾವಾಗಲೂ ಸಿಗುತ್ತಲ್ವ, ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೆ. ನಂಗೆ ಸೊಪ್ಪು ಅಂದರೆ ತುಂಬ ಇಷ್ಟ, ಸಬ್ಬಸಿಗೆ ಅದೆಲ್ಲ ತಿನ್ನೋದಕ್ಕೆ. ವೀಕ್ಲಿ 2 ಟೈಮ್ ಅಂತೂ ಮಾಡ್ಕೊಂಡು ತಿಂತೀನಿ. ಹಾಗೆ ಬಂದು ಸೊಪ್ಪನ್ನು ತೊಳೆದು, ಹೆಸರು ಕಾಳು ಮತ್ತು ತೊಗರಿಬೇಳೆ ಎಲ್ಲದನ್ನೂ ತೊಳೆದು ಚೆನ್ನಾಗಿ ಯೂಟ್ಯೂಬಲ್ಲಿ ಚೆನ್ನಾಗಿ ಸರ್ಚ್ ಮಾಡಿಬಿಟ್ಟು ಮಾಡಿದೆ. ಸೊಪ್ಪನ್ನ ತಿನ್ನಬೇಕು ಅಂತ ಹೇಳಿ. ಚೆನ್ನಾಗಿತ್ತು ಕೂಡ, ಫ್ರೆಶ್ಶಾಗಿ ಸೊಪ್ಪು. ಈ ಸೊಪ್ಪು ತಿಂದರೆ ಮತ್ತು ಆಮೇಲೆ ತೊಗೊಳ್ಬೋದು ಅಂತ ಹೇಳಿ, ಚೆನ್ನಾಗಿರುತ್ತೆ ಅಂತ. ಊರ ಕಡೆ ಎಲ್ಲ ಅಮ್ಮರೇ ಮಾಡ್ತಾರಲ್ಲ. ಮೆಂತ್ಯ ಸೊಪ್ಪು ಸಬ್ಬಸಿಗೆ ಎಲ್ಲ ನಾನೇ ಮಾಡ್ತೀನಿ. ನನಗೆ ಇಷ್ಟ, ತುಂಬಾ ಇಷ್ಟ ಸಬ್ಬಸಿಗೆ ಸೊಪ್ಪು ಅಂತ ಹೇಳಿದ್ರೆ. ಹಾಗೆ ತೊಳೆದ್ಬಿಟ್ಟು ಚೆನ್ನಾಗಿ ಸೋದಿಸಿ ನೀಟಾಗಿ ತೊಳ್ಕೊಂಡು ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆ ಹಸಿಮೆಣಸು, ಟೊಮಾಟೊ ಎಲ್ಲದನ್ನು ಹಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ. ಇದನ್ನು ನಾನು ಯೂಟ್ಯೂಬಲ್ಲಿ ಮಾಡೋದು ನೋಡಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮತ್ತು ಉಪ್ಪು ಎಲ್ಲದನ್ನು ಸೇರಿಸಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಈ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಆಯುರ್ವೇದದಲ್ಲಿ ಕೂಡ ಸೊಪ್ಪನ್ನು ಬಳಸ್ತಾರೆ. ಇದು ಪ್ರಾಚೀನ ಕಾಲದಿಂದ, ಹಳೆಯ ಕಾಲದಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ನುಗ್ಗೆ ಸೊಪ್ಪಲ್ಲಿ ಬಹಳಷ್ಟು ಆರೋಗ್ಯಕ್ಕೆ ಬೇಕಾದಂಥ ಪೋಷಕಾಂಶಗಳು ಸಿಗುತ್ತೆ. ಈ ನುಗ್ಗೆ ಸೊಪ್ಪಲ್ಲಿ ಆಯುರ್ವೇದದಲ್ಲೂ ಕೂಡ ಬಳಸ್ತಾರೆ. ಹಾಗೆ ಕಹಿ ಅಂಶ ಇರೋದ್ರಿಂದ ಯಾರು ಕೂಡ ಅಷ್ಟೊಂದು ತಿನ್ನೋದಕ್ಕೆ ಇಷ್ಟಪಡಲ್ಲ, ಬಟ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ನಾನು ನೋಡಿ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿಕೊಂಡು ಕಟ್ ಮಾಡಿಕೊಂಡೆ. ಹಾಗೆ ಈ ನುಗ್ಗೆ ಸೊಪ್ಪಲ್ಲಿ ವಿಟಮಿನ್ ಸಿ, ವಿಟಮಿನ್ ಬಿ, ವಿಟಮಿನ್ ಎ, ಪ್ರೋಟೀನು, ಕ್ಯಾಲ್ಸಿಯಮ್, ಕಬ್ಬಿಣ, ಮೆಗ್ನೀಷಿಯಮ್ಮು, ಫಂಗಲ್ಲು, ವೈರಲ್ಲು. ಹಾಗೆ ಇದರಲ್ಲಿ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂಥ ಅಂಶಗಳು ಕಂಡುಬರುತ್ತೆ. ಅದನ್ನು ನಾವು ತಿನ್ನಲ್ಲ ಅಷ್ಟೇ. ಹಳ್ಳಿ ಕಡೆ ಮಾಡ್ತಾಯಿದ್ರು ಅಮ್ಮ ಅವರೆಲ್ಲ, ನಾನು ಮಾಡಿರಲಿಲ್ಲ. ಹಾಗೆ ಸ್ವಲ್ಪ ಪಲ್ಯ ಕೂಡ ಮಾಡಿಕೊಂಡೆ. ವಿಟಮಿನ್ ಸಿಗೋದ್ರಿಂದ, ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಮತ್ತು ರಕ್ತನ ಹೆಚ್ಚಿಸುತ್ತೆ ಯಾರಿಗೆ ರಕ್ತಗಳು. ಹಾಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಹಾಗೆ ದೇಹದ ತೂಕ ಇಳಿಸೋದಕ್ಕೆ ಕೂಡ ಉಪಯುಕ್ತವಾಗಿದೆ. ಹಾಗೆ ಹೃದಯಾಘಾತಗಳು ತುಂಬಾ ಬೆನಿಫಿಟ್ ಇದೆ. ಬಟ್ ಇಲ್ಲಿ ಸಿಗಲ್ಲಲ್ವ, ಬೆಂಗಳೂರಲ್ಲಿ ಅಪರೂಪಕ್ಕೆ ಸಿಗೋದು. ಹಾಗೆ ನನಗೆ ತಿಳಿದಿರೋ ಪ್ರಕಾರ ಈ ನುಗ್ಗೆ ಸೊಪ್ಪನ್ನು ಒಣಗಿಸ್ಬಿಟ್ಟು ಉಂಡೆ ಮಾಡಿ ತಿನ್ನೋದ್ರಿಂದ ಹೆಣ್ಮಕ್ಳಿಗೆ ಮಂತ್ಲಿ ಪೀರಿಯಡ್ಸಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ ಯೂಟ್ಯೂಬ್ ನೋಡಿ. ಹಾಗೆ ನುಗ್ಗೆ ಸೊಪ್ಪು ಪಲ್ಯ ಕೂಡ ಮಾಡಿಕೊಂಡು ಅದ್ರ ಜೊತೆ ಚಪಾತಿ ಮಾಡಿಕೊಂಡು ತಿಂದೆ. ತುಂಬ ಚೆನ್ನಾಗಿತ್ತು, ಬಹಳ ಇಷ್ಟ ಆಯಿತು ನನಗೆ. ನೋಡಿ, ನಾನು ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಸಾಂಬಾರು ಪಲ್ಯ ಮಾಡ್ಕೊಳ್ತಿದ್ನಲ್ಲ, ಅದೇ ರೀತಿ ಚೆನ್ನಾಗಾಯಿತು. ತುಂಬಾ ಇಷ್ಟಪಡ್ತೀನಿ. ನನಗೆ ಸೊಪ್ಪುಗಳು ಅಂದರೆ ತುಂಬ ಇಷ್ಟ ಆಯಿತು ಕೂಡ. ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಹೇಳಿ ಸೊಪ್ಪು ಸಿಕ್ಕರೆ ಅಂತ ಅಂದ್ಕೊಂಡೆ. ಹಾಗೆ ಯಾರೆಲ್ಲ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.